ಇದೇನಿದು ಇಷ್ಟು ವಿಚಿತ್ರವಾಗಿದೆ ಅನ್ಕೊಂಡ್ರಾ? ಆಕ್ಚುಲಿ ಇದೊಂದು ಹಣ್ಣು. ಹೌದು, ಇದರ ಹೆಸರು ವಾಟರ್ ಚೆಸ್ಟ್ನಟ್ ಅಂತ. ಹೀಗೆ ಆನ್ಲೈನ್ ಪ್ಲಾಟ್ಫಾರ್ಮ್ ಒಂದರಲ್ಲಿ ಫ್ರೂಟ್ಸ್ ಆರ್ಡರ್ ಮಾಡಬೇಕು ಅಂತ ನೋಡ್ತಾ ಇದ್ದಾಗ ಐ ಕೇಮ್ ಅಕ್ರಾಸ್ ದಿಸ್ ಯುನೀಕ್ ಫ್ರೂಟ್ ಕಾಲ್ಡ್ ವಾಟರ್ ಚೆಸ್ಟ್ನಟ್. 250 ಗ್ರಾಮ್ಸ್ಗೆ ಅರೌಂಡ್ 75 rupees ಕಾಸ್ಟ್ ಇತ್ತು. ನಾನು ಇದನ್ನ ಆರ್ಡರ್ ಮಾಡಿ ಟೇಸ್ಟ್ ಮಾಡಬೇಕು, ಟ್ರೈ ಮಾಡಬೇಕು ಅಂತ ನೋಡಿದೆ. ಇದನ್ನ ಇಂಗ್ಲಿಷಲ್ಲಿ ವಾಟರ್ ಚೆಸ್ಟ್ನಟ್ ಅಂತಾರೆ, ಹಿಂದಿನಲ್ಲಿ ಶಿಂಗಡ ಅಂತಾರೆ, ಕನ್ನಡದಲ್ಲಿ ಏನು ನೀರ್ಕಾಯಿ ಹೇಳ್ಬೋದು ಏನೋ, ನಂಗೆ ಗೊತ್ತಿಲ್ಲ. ಸೊ ನಿಮ್ ಕಡೆನೂ ಈ ಹಣ್ಣು ಏನಾದ್ರೂ ಸಿಕ್ಕಿದ್ರೆ ಅಥವಾ ನೀವು ಇದನ್ನ ತಿಂದಿದ್ರೆ ಈ ಹಣ್ಣಿಗೆ ಕನ್ನಡದಲ್ಲಿ ಅಥವಾ ನಿಮ್ ಕಡೆ ಏನ್ ಹೇಳ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಹಾಗೆ ಇದನ್ನ ಹಸಿದಾಗಿ ಕೂಡ ತಿನ್ಬೋದು, ಬೇಯಿಸಿ ಕೂಡ ತಿನ್ಬೋದು. ಒಂದ್ ವೇಳೆ ನೀವು ಹಸಿದಾಗೆ ತಿಂತೀರಾ ಅಂತಂದ್ರೆ ಅದನ್ನ ಸೆಂಟರ್ಗೆ ಕಟ್ ಮಾಡಿ ಈ ತರ ಪೀಲ್ ಆಫ್ ಮಾಡಿ ತಿನ್ಬೇಕು. ಬಟ್ ಅದು ಔಟರ್ ಶೆಲ್ ಸ್ವಲ್ಪ ಹಾರ್ಡ್ ಇರೋದ್ರಿಂದ ಬಿಡ್ಸೋದಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಹಸಿಯಾಗಿ ತಿನ್ನೋದಕ್ಕೆ ಅಷ್ಟು ಇಷ್ಟಪಡದೆ ನಾನು ಬೇಯಿಸಿ ತಿಂತೀನಿ ಅಂತಂದ್ರೆ ಒಂದು ಕುಕ್ಕರ್ ಅಲ್ಲಿ ಸ್ವಲ್ಪ ನೀರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಒಂದು 3 ವಿಷಲ್ ಬೇಯಿಸಿ ನೆಕ್ಸ್ಟ್ ಅದನ್ನ ಈ ತರ ನೀಟಾಗಿ ಪೀಲ್ ಆಫ್ ಮಾಡಿ ತಿಂದ್ರೆ ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಒಂದು ಫ್ರೂಟ್ ಹೆಚ್ಚಾಗಿ ಡೈಜೆಷನ್ ಪ್ರಾಬ್ಲಮ್ಸ್ ನ ರಿಸಾಲ್ವ್ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗೆ ಬ್ಲಡ್ ಶುಗರ್ ಲೆವೆಲ್ಸ್ ನ ಕಂಟ್ರೋಲ್ ಮಾಡೋದ್ರಿಂದ ಅಂಡ್ ವೆಯ್ಟ್ ಮ್ಯಾನೇಜ್ಮೆಂಟ್ ಅಥವಾ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗೋದ್ರಿಂದ ನಮ್ಮ ಹಾರ್ಟ್ ಹೆಲ್ತ್ಗೆ ಕೂಡ ಇದು ಒಳ್ಳೇದಾಗುತ್ತೆ. ನೀವೇನಾದ್ರೂ ಈ ಫ್ರೂಟ್ ನ ಒಂದ್ಸರಿನೂ ಟ್ರೈ ಮಾಡಿಲ್ಲ ಅಥವಾ ನಂತರ ನೀವು ಇದೇ ಫಸ್ಟ್ ಟೈಮ್ ಇದನ್ನ ನೋಡಿದ್ದು ಅಂತ ಅನ್ನೋದಾದ್ರೆ ಒಂದ್ಸರಿ ಇದನ್ನ ತರಿಸ್ಕೊಂಡು ಟ್ರೈ ಮಾಡಿ. ವಾಟರ್ ಚೆಸ್ಟ್ನಟ್ ನಾನು ಇವಾಗ ಟೇಸ್ಟ್ ಮಾಡ್ತಿದ್ದೀನಿ. ಆಕ್ಚುಲಿ ಈ ಕಡೆ ಇರೋದು ಬಂದು ಬೇಯಿಸದೇ ಇರೋದು, ಅಂದ್ರೆ ಹಾಗೆ ಔಟರ್ ಶೆಲ್ ಏನಿರುತ್ತೆ ಅದನ್ನ ಕಟ್ ಮಾಡಿ ತಗೊಂಡಿರೋದು. ಔಟರ್ ಶೆಲ್ ಸ್ವಲ್ಪ ಗಟ್ಟಿ ಇರುತ್ತೆ, ಸೊ ಹಾಗಾಗಿ ಅದನ್ನ ಸೆಂಟರ್ ಕಟ್ ಮಾಡಿ ಅದು ಪೀಲ್ ಆಫ್ ಮಾಡಿರೋದು. ಅಂಡ್ ಇದೆಲ್ಲ ಬಂದು ಬಾಯ್ಲ್ ಮಾಡಿ ಸ್ವಲ್ಪ ಸಾಲ್ಟ್ ಹಾಕಿ ವಾಟರ್ ಅಲ್ಲಿ ಬಾಯ್ಲ್ ಮಾಡಿರೋದು. ಸೊ ಇವಾಗ ಟೇಸ್ಟ್ ಮಾಡೋಣ, ಟೇಸ್ಟ್ ಹೇಗೆ ಡಿಫ್ರೆನ್ಸ್ ಇರುತ್ತೆ ಅಂತ. ಫಸ್ಟ್ ನಾನು ಬಾಯ್ಲ್ ಮಾಡಿರೋದನ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ, ಅಷ್ಟೊಂದೇನು ಟೇಸ್ಟ್ ಇಲ್ಲ, ಬಟ್ ಸ್ವಲ್ಪ ಬೇಯಿಸಿರೋ ಗೆಣಸು ಬರುತ್ತಲ್ಲ ನಮ್ ಕಡೆ ಹಾಗೆ ಇದೆ, ಚೆನ್ನಾಗಿದೆ, ತಿನ್ಬಹುದು. ಓಕೆ, ಇವಾಗ ಬೇಯಿಸದೇ ಇರೋದನ್ನ ಟೇಸ್ಟ್ ಮಾಡೋದು. ಇದು ಅಷ್ಟೊಂದೇನು ಟೇಸ್ಟ್ ಇಲ್ಲ. ಆಕ್ಚುಲಿ ನಾನು ಆಗ್ಲೇ ಟೇಸ್ಟ್ ಮಾಡಿದೆ. ಸ್ವಲ್ಪ ವಾಟರಿ ಜಾಸ್ತಿ ಫೀಲ್ ಆಗುತ್ತೆ, ಬಟ್ ಅಷ್ಟೊಂದೇನು ಟೇಸ್ಟ್ ಇಲ್ಲ. ಓವರ್ ಆಲ್ ನೋಡ್ಬೇಕಂದ್ರೆ ಬೇಯಿಸ್ತಿರೋದಾಗ್ಲಿ ಟೇಸ್ಟ್ ಇಲ್ಲ. ಬಟ್ ಹೆಲ್ತ್ ವೈಸು ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುತ್ತೆ ಅಂಡ್ ಇನ್ಫ್ಲಮೇಷನ್ ರೆಡ್ಯೂಸ್ ಮಾಡುತ್ತೆ. ಸೊ ಹಾಗಾಗಿ ಹಾರ್ಟ್ ಹೆಲ್ತ್ಗೆ ಒಳ್ಳೇದು ಅಂತ ಹೇಳ್ತಾರೆ. ಹೆಲ್ತ್ ಬೆನಿಫಿಟ್ಸ್ನ ಇಟ್ಸ್ ಗುಡ್ ಟು ಹ್ಯಾವ್ ಇಟ್. ಚೆನ್ನಾಗಿದೆ, ತಿನ್ಬೋದು. ಥ್ಯಾಂಕ್ ಯು. ಅಷ್ಟೇ.